Namaste, dear learners. I would like to welcome you people to a series of lectures on The English Teacher, a novel which is prescribed for BA 4th semester, Basic English, Rani Channamma University, Belagavi. Today we are going to start the third chapter of the novel, and in our previous sessions we have discussed how Krishna's life was going on in Malgudi, and how they were happy with the old woman and their girl Leela. And as you know, the English Teacher novel is written by R.K. Narayan, one of the best known Indian English novelists. And I am Basavaraj Bilgi, Assistant Professor of English, GFGC, Yaragatti. Today we will discuss Chapter 3, Session 1. For Krishna and Susila, life was going happily, and when they play with their kid Leela, they would become more happiest couple on the earth. And when Leela was 3 years old, Krishna's father writes a letter to Krishna, and in which his father offered some money to Krishna so that he can purchase his own house. ಕೃಷ್ಣನ ಮಗಳು ಲೀಲಾ 3ನೇ ವಯಸ್ಸಿನವಳಾಗಿದ್ದಾಗ ಕೃಷ್ಣನ ತಂದೆ ಒಂದು ಪತ್ರವನ್ನು ಬರೀತಾನೆ ಕೃಷ್ಣನಿಗೆ. ಆ ಪತ್ರದಲ್ಲಿ ಕೃಷ್ಣನ ತಂದೆ ಹೇಳ್ತಾನೆ, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ನೀನು ಇನ್ನೊಂದು ಸ್ವಲ್ಪ ದುಡ್ಡನ್ನು ಹಾಕಿ ಒಂದು ನಿನ್ನದೇ ಆದಂಥ ಸ್ವಂತ ಮನೆಯನ್ನು ಕಟ್ಟಿಸು ಅಥವಾ ಕಟ್ಟಿದ ಮನೆಯನ್ನು ಖರೀದಿ ಮಾಡು ಅಂತ ಕೃಷ್ಣನ ತಂದೆ ಕೃಷ್ಣನಿಗೆ ಒಂದು ಪತ್ರವನ್ನು ಬರೆದು ತಿಳಿಸಿರ್ತಾನೆ. ಆ್ಯಂಡ್ ಆಫ್ಟರ್ ರಿಸೀವಿಂಗ್ ದ ಲೆಟರ್, ಕೃಷ್ಣ ಆ್ಯಂಡ್ ಸುಶೀಲಾ ಬಿಕಮ್ಸ್ ವೆರಿ ಹ್ಯಾಪಿ. ಬಹಳ ಸಂತೋಷವಾಗ್ತಾರೆ, ಯಾಕಂದರೆ ದೇರ್ ಫಾದರ್, ಕೃಷ್ಣಾಸ್ ಫಾದರ್ ಈಸ್ ರೆಡಿ ಟು ಹೆಲ್ಪ್ ದೆಮ್ ಟು ಹ್ಯಾವ್ ದೇರ್ ಓನ್ ಹೌಸ್. ಆ್ಯಂಡ್ ಎವ್ರಿ ಒನ್ ಆನ್ ದ ಅರ್ತ್ ಹ್ಯಾಡ್ ಅ ಡ್ರೀಮ್ ಆಫ್ ದೇರ್ ಓನ್ ಹೋಮ್. ಪ್ರತಿಯೊಬ್ಬರಿಗೆ ತಮ್ಮದೇ ಸ್ವಂತ ಮನೆಯನ್ನು ಹೊಂದಬೇಕು ಅನ್ನುವಂಥ ಕನಸಿರ್ತದೆ. ಇನ್ನೇನು ಆ ಕನಸು ನನಸಾಗ್ತದೆ ಅಂತ ಬೋತ್ ಆಫ್ ದೆಮ್ ಬಿಕಮ್ ವೆರಿ ಹ್ಯಾಪಿ. ಆ್ಯಂಡ್ ದೇರ್ ಸ್ಟಾರ್ಟ್ಸ್ ಅ ಡಿಸ್ಕಷನ್ ವೆದರ್ ಟು ಬಿಲ್ಡ್ ಅ ಹೋಮ್ ಆರ್ ಪರ್ಚೇಸ್ ಅ ಕನ್ಸ್ಟ್ರಕ್ಟೆಡ್ ಹೋಮ್. ಏನು ಹೊಸದಾಗಿ ಖಾಲಿ ಜಾಗವನ್ನು ತೆಗೆದುಕೊಂಡು ಒಂದು ಮನೆಯನ್ನು ಕಟ್ಟಬೇಕು ಅಥವಾ ಇದಾಗಲೇ ಕಟ್ಟಿದಂಥ ಮನೆಯನ್ನು ಖರೀದಿ ಮಾಡಬೇಕು ಅಂತ ಒಂದು ವಿಚಾರವನ್ನು ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡು ಮಾಡ್ತಾರೆ. ದೆನ್ ಕೃಷ್ಣ ಸೇಸ್, ಇಟ್ ಈಸ್ ಬೆಟರ್ ಟು ಪರ್ಚೇಸ್ ಅ ಪ್ಲಾಟ್, ಅ ಎಂಪ್ಟಿ ಪ್ಲಾಟ್ ಆ್ಯಂಡ್ ಕನ್ಸ್ಟ್ರಕ್ಟ್ ಇನ್ ಅವರ್ ಓನ್ ವಿಶಸ್. ನಮಗೆ ಯಾವ ರೀತಿ ಬೇಕು ಆ ರೀತಿ ಕಟ್ಕೊಳ್ಬೋದು ಅಂತ ಕೃಷ್ಣ ಸಜೆಸ್ಟ್ ಮಾಡ್ತಾನೆ. ಆ್ಯಂಡ್ ಹೀ ಆಲ್ಸೋ ಸೇಸ್, ಐ ವಿಲ್ ಹ್ಯಾವ್ ಅ ಸಪ್ರೇಟ್ ರೂಮ್ ಆಫ್ ಮೈ ಓನ್ ಇಫ್ ಐ ಕನ್ಸ್ಟ್ರಕ್ಟ್ ಅ ನ್ಯೂ ಹೌಸ್. ಹೊಸದಾದಂತಹ ಮನೆಯನ್ನು ಕಟ್ಟಿದರೆ ನಾನು ಸಪ್ರೇಟಾಗಿ ಒಂದು ನನಗಾಗಿ ಒಂದು ಕೋಣೆಯನ್ನು ಮಾಡಿಕೊಳ್ತೇನೆ ಓದುವುದಕ್ಕಾಗಿ ಅಂತ ಹೇಳ್ತಾನೆ. ದೆನ್ ಸುಶೀಲಾ ಬಿಕಮ್ಸ್ ಆ್ಯಂಗ್ರಿ ಆ್ಯಂಡ್ ಸಿ ಸೇಸ್, ಡು ಯು ಥಿಂಕ್ ವಿ ಆರ್ ಬಾದರಿಂಗ್ ಯು? ನಾವು ನಿನಗೇನಾದರೂ ತೊಂದರೆಯನ್ನು ಕೊಡ್ತಾ ಇದ್ದೀವಿ ಅಂತ ನಿನಗೆ ಅನಿಸ್ತಾ ಇದೆಯಾ ಅಂತ ಸುಶೀಲಾ ಕೇಳ್ತಾಳೆ. ಕೃಷ್ಣ ಪ್ಯಾಚಸ್ ಅಪ್ ದ ಮ್ಯಾಟರ್, ಅದನ್ನು ಇಲ್ಲ ಹಾಗೇನಿಲ್ಲ ಅಂತ ಹೇಳಿ ಕೃಷ್ಣ ಆ ಮ್ಯಾಟರನ್ನು ಕ್ಲೋಸ್ ಮಾಡ್ತಾನೆ. And also Susila says, are we giving you pains, are we giving you problems if because you are staying with us in this home? ಈಗ ನಿನಗೇನಾದರೂ ತೊಂದರೆ ಇದೆಯಾ ಅಂತ ಸುಶೀಲಾ ಕೇಳ್ತಾಳೆ. ಬಟ್ ಕೃಷ್ಣ ಸೇಸ್, ನೋ, ಐ ಆಮ್ ಜಸ್ಟ್ ಈಗರ್ ಟು ಹ್ಯಾವ್ ಅ ಸಪ್ರೇಟ್ ರೂಮ್ ಆಫ್ ಮೈ ಓನ್. ಆ್ಯಂಡ್ ದೆನ್ ಸಿ ಸೇಸ್, ಐ ಆಲ್ಸೋ ನೀಡ್ಸ್ ಅ ಸಪ್ರೇಟ್ ರೂಮ್, ಸಿ ಸೇಸ್. ಆ್ಯಂಡ್ ನನಗೂ ಒಂದು ಸಪ್ರೇಟ್ ಆದಂತಹ ಕೋಣೆ ಬೇಕು ಅಂತ ಸುಶೀಲಾ ಹೇಳ್ತಾಳೆ. ಆವಾಗ ಬೋತ್ ಆಫ್ ದೆಮ್ ಕಮ್ ಟು ಅ ಕನ್ಸೆನ್ಸಸ್ ದಟ್ ವೈ ಆರ್ ದೇ ಇನ್ ನೀಡ್ ಆಫ್ ಸಪ್ರೇಟ್ ರೂಮ್ಸ್. ಯಾಕೆ ಸಪ್ರೇಟ್ ರೂಮ್ಸ್ ಬೇಕು ಅನ್ನುವಂತಹ ಪ್ರಶ್ನೆ ಬರ್ತದೆ. ಆ್ಯಂಡ್ ಕೃಷ್ಣ ಆಸ್ಕ್ಸ್, ಆರ್ ಯು ಫೈಟಿಂಗ್ ವಿತ್ ಮೀ? ನೀನೇನಾದರೂ ನನ್ನ ಜೊತೆ ಜಗಳ ಮಾಡಬೇಕಂತ ಅಂದ್ಕೊಂಡಿದೀಯಾ ಅಂತ ಕೃಷ್ಣ ಹೇಳ್ತಾನೆ. ಸುಶೀಲಾ ಸೇಸ್, ನೋ, ಐ ಆಮ್ ಜಸ್ಟ್ ಟೆಲ್ಲಿಂಗ್ ದ ಫ್ಯಾಕ್ಟ್. ವೆನ್ ಯು ವಾಂಟ್ ಅ ಸಪ್ರೇಟ್ ರೂಮ್, ಐ ಟು ವಾಂಟ್ ಅ ಸಪ್ರೇಟ್ ರೂಮ್ ಆಫ್ ಮೈ ಓನ್, ಸಿ ಸೇಸ್. ನಿನಗೆ ಸಪ್ರೇಟ್ ಆದಂಥ ಕೋಣೆ ಬೇಕಂದಾಗ ನನಗೂ ಒಂದು ಕೋಣೆ ಬೇಕು ಅಂತ ಅವಳು ಕೂಡ ಆರ್ಗ್ಯೂ ಮಾಡ್ತಾಳೆ.
ಕೊನೆಗೆ ದೇ ಡಿಸೈಡ್ ಟು ಪರ್ಚೇಸ್ ಅ ಕನ್ಸ್ಟ್ರಕ್ಟೆಡ್ ಹೋಮ್. ಫೈನಲಿ ಏನೋ ಒಂದು ನಿರ್ಧಾರಕ್ಕೆ ಬರ್ತಾರೆ, ಬೇಡ ಹೊಸ ಜಾಗವನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟೋದು ಬೇಡ, ಈಗಾಗಲೇ ಕಟ್ಟಿದಂತಹ ಒಂದು ಮನೆಯನ್ನು ಖರೀದಿ ಮಾಡಿಬಿಡೋಣ ಅಂತ ಏನು ಕೃಷ್ಣ ಸುಶೀಲಾಗೆ ಹೇಳ್ತಾನೆ. ಸುಶೀಲಾ ಕೂಡ ಅದನ್ನು ಒಪ್ಕೊಳ್ತಾಳೆ. ಆ್ಯಂಡ್ ದೇ ಡಿಸೈಡ್ ಟು ಗೋ ಟು ಲಾಲಿ ಎಕ್ಸ್ಟೆನ್ಷನ್ ನೆಕ್ಸ್ಟ್ ಡೇ ಮಾರ್ನಿಂಗ್. ನಾಳೆಯ ಬೆಳಿಗ್ಗೆ ಲಾಲಿ ಎಕ್ಸ್ಟೆನ್ಷನ್ ಅನ್ನುವಂತಹ ಮಾಲ್ಗುಡಿ ನಗರದ ಒಂದು ಪ್ರದೇಶಕ್ಕೆ ಹೋಗಿ ಹೊಸ ಮನೆಯನ್ನು ನೋಡಬೇಕು ಅಂತ ಏನು ನಿರ್ಧಾರವನ್ನು ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ದೇ ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ದ ಓಲ್ಡ್ ಕುಕ್ ಹ್ಯಾಡ್ ಗಾನ್ ಔಟ್ ಟು ಸಿ ಅ ರಿಲೇಷನ್ ಆನ್ ದ ಪ್ರೀವಿಯಸ್ ಈವ್ನಿಂಗ್. ಇವರ ಮನೆಯಲ್ಲಿ ಇದ್ದಂತಹ ವಯಸ್ಸಾದಂತಹ ಮುದುಕಿ ಯಾರೋ ತನ್ನ ಒಬ್ಬ ಸಂಬಂಧಿಕರನ್ನು ನೋಡುವುದಕ್ಕೆ ಹಳ್ಳಿಗೆ ಹೋಗಿರ್ತಾಳೆ. ಹಾಗಾಗಿ ದೆ ಥಿಂಕ್ ವಿತ್ ಹೂಮ್ ದೇ ಆರ್ ಸಪೋಸ್ ಟು ಲೀವ್ ಲೀಲಾ. ಲೀಲಾಳನ್ನು ಯಾರು ನೋಡ್ಕೊಳ್ಳೋದು ಅಂತ ಪ್ರಶ್ನೆ ಬರ್ತದೆ. ಆವಾಗ ದೇ ಹೈಯರ್ ಹೇರ್, ಅಲ್ಲೇ ಮನೆಯಲ್ಲಿ ಇರುವಂತಹ ಅಲ್ಲಿ ಮನೆಯ ಬಾಜು ಇರುವಂತಹ ಒಬ್ಬಳ ಹೆಣ್ಣು ಮಗಳನ್ನು ಏನು ಒಂದು ದಿನದ ಸಲುವಾಗಿ ಅವರು ಏನು ನೇಮಿಸಿಕೊಳ್ತಾರೆ ಸುಶೀಲಾಳನ್ನು ನೋಡಿಕೊಳ್ಳುವುದಕ್ಕೆ. ಆ್ಯಂಡ್ ಅರ್ಲಿ ಇನ್ ದ ಮಾರ್ನಿಂಗ್ ಕೃಷ್ಣ ವಾಸ್ ಪ್ರಿಪೇರಿಂಗ್ ಕಾಫಿ. ಕೃಷ್ಣ ಕಾಫಿಯನ್ನು ಪ್ರಿಪೇರ್ ಮಾಡ್ತಿರ್ತಾನೆ. ಆ್ಯಂಡ್ ಸುಶೀಲಾ ಗೋಸ್ ಟು ಟೇಕ್ ಬಾತ್ ಆ್ಯಂಡ್ ಸಿ ಸ್ಟಾರ್ಟ್ಸ್ ಗೆಟ್ಟಿಂಗ್ ರೆಡಿ. ಆ್ಯಂಡ್ ಸಿ ಆ್ಯಸ್ ಯೂಸ್ವಲ್ ವೇರ್ಸ್ ಇಂಡಿಗೋ ಸ್ಯಾರಿ. ಸುಶೀಲಾ ಪ್ರತಿ ಸಾರಿಯ ಹಾಗೆ ಈ ಬಾರಿಯೂ ಕೂಡ ಇಂಡಿಗೋ ಬಣ್ಣದ ಸೀರೆಯನ್ನು ಉಟ್ಕೊಳ್ತಾಳೆ. ಆ್ಯಂಡ್ ಕೃಷ್ಣ ಲುಕ್ಸ್ ಅಟ್ ಹರ್ ಆ್ಯಂಡ್ ಸಿ ಸೇಸ್, ವೈ ಆರ್ ಯು ಲುಕಿಂಗ್ ಲೈಕ್ ದ್ಯಾಟ್ ಅಟ್ ಮೀ. ಆ ರೀತಿ ಯಾಕೆ ನನ್ನನ್ನು ನೋಡ್ತಾ ಇದೀಯಾ ಅಂತ ಸುಶೀಲಾ ಕೇಳ್ತಾಳೆ. ಕೃಷ್ಣ ಸೇಸ್, ನಥಿಂಗ್, ಏನೂ ಇಲ್ಲ, ಹಾಗೆ ನೋಡಿದೆ ಅಂತ ಕೃಷ್ಣ ಹೇಳ್ತಾನೆ. ಆ್ಯಂಡ್ ಸುಶೀಲಾ ಆಸ್ಕ್ಸ್, ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್ ಸ್ಯಾರಿ. ಇಲ್ಲ, ಈ ಸ್ಯಾರಿಯನ್ನು ಉಟ್ಕೊಂಡ್ರೆ ಯಾಕೆ ಹಾಗೆ ನೋಡ್ತೀಯಾ ಅಂತ ಸುಶೀಲಾ ಕೃಷ್ಣನನ್ನು ಕೇಳ್ತಾಳೆ. ಹಿ ಸೇಸ್, ನಥಿಂಗ್, ಜಸ್ಟ್ ನಾಟ್ ಟು ವರಿ, ಐ ಜಸ್ಟ್ ಲುಕ್ಡ್ ಅಟ್ ಹೌ ಬ್ಯೂಟಿಫುಲ್ ಯು ಆರ್. ನೀನು ಯಾವ ರೀತಿ ಕಾಣ್ತಾ ಇದೀಯಾ ಅಂತ ನೋಡಿದೆ ಅಂತ ಕೃಷ್ಣ ಸುಶೀಲಳನ್ನು ಸಮಾಧಾನ ಮಾಡ್ತಾನೆ. ವೆನ್ ಸಿ ಗೆಟ್ಸ್ ರೆಡಿ, ಅವಳು ರೆಡಿಯಾಗಿ ನಿಂತಾಗ ಕೃಷ್ಣ ರಿಮೆಂಬರ್ಸ್ ಅ ಪೋಯಮ್, ಒಂದು ಕವಿತೆಯನ್ನು ನೆನಪು ಮಾಡಿಕೊಳ್ತಾನೆ. ಆ ಕವಿತೆ ಯಾವುದು ಅಂತಂದರೆ, ಸಿ ವಾಸ್ ಅ ಪ್ಯಾಂಟಮ್ ಆಫ್ ಡಿಲೈಟ್ ವೆನ್ ಫಸ್ಟ್ ಸಿ ಗ್ಲೀನ್ಡ್ ಅಪಾನ್ ಮೈ ಸೈಟ್ ಅನ್ನುವಂತಹ ವಿಲಿಯಂ ವರ್ಡ್ಸ್ವರ್ತ್ ಬರೆದಿರುವಂತಹ ಕವಿತೆಯನ್ನು ನೆನಪಿಸ್ಕೊಳ್ತಾನೆ. he quotes these lines unconsciously because he was a student of English literature, and suddenly he comes to consciousness and he learns that he is preparing ಕಾಫಿಯನ್ನು ರೆಡಿ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಆವಾಗ ನೆನಪಿಗೆ ಬರ್ತದೆ. ಇನ್ ದ ಕಿಚನ್ he has spilled ಮ್ಯಾಚ್ ಸ್ಟಿಕ್ಸ್ ಆಲ್ ಓವರ್ ದ ಕಿಚನ್ನಲ್ಲಿ ಅಡುಗೆ ಮನೆಯಲ್ಲಿ ಏನು ಕಡ್ಡಿಗಳನ್ನು ಕಡ್ಡಿ ಪೊಟ್ಟಣವನ್ನು ಎಲ್ಲಿ ಬೇಕಾದಲ್ಲಿ ಚೆಲ್ಲಿರ್ತಾನೆ. ಕೋಲಿರ್ತದೆ, ಅಂದರೆ ಏನು ಇದ್ದಿಲು ಎಲ್ಲಿ ಬೇಕಾದಲ್ಲಿ ಬಿದ್ದಿರ್ತದೆ. ಆ್ಯಂಡ್ ದೇರ್ ವಾಸ್ ಲಾಟ್ ಆಫ್ ಸ್ಮೋಕ್, ಭಾಳಷ್ಟು ಹೊಗೆ ಬರ್ತಿರ್ತದೆ. ಆ್ಯಂಡ್ ಸುಶೀಲಾ ಟೆಲ್ಸ್ ಹಿಮ್ ಹೌ ಟು ಪ್ರಿಪೇರ್ ಕಾಫಿಯನ್ನು ಹೇಗೆ ಮಾಡಬೇಕು ಅಂತ ಕೃಷ್ಣನಿಗೆ ಸುಶೀಲಾ ಹೇಳ್ತಾಳೆ. ಸಿ ಸೇಸ್, 2 tumblers of water and 4 spoons of sugar and 1 spoon of tea powder. 1 spoon coffee powder, 4 spoons sugar and 2 tumblers of water. And after that Krishna prepares the tea, and after preparing the tea Krishna gets bath and gets dressed. ಡ್ರೆಸ್ಗಳನ್ನು ಹಾಕಿಕೊಂಡು ಅವನು ಕೂಡ ರೆಡಿ ಆಗ್ತಾನೆ. ಆ್ಯಂಡ್ ಸುಶೀಲಾ ಗಿವ್ಸ್ ಹಿಮ್ ಟಂಬ್ಲರ್ ಆಫ್ ಕಾಫಿ. ಕೃಷ್ಣನಿಗೆ ಒಂದು ಗ್ಲಾಸ್ ಕಾಫಿಯನ್ನು ಕೊಡ್ತಾಳೆ. ಬೈ ದ್ಯಾಟ್ ಅ ಮೇಡ್ ಸರ್ವೆಂಟ್ ಅರೈವ್ಸ್. ಆವಾಗ ಅಷ್ಟೊತ್ತಿಗೆ ಒಬ್ಬಳು ಯಾರು ಹೆಣ್ಣುಮಗಳನ್ನು ಆ ದಿನ ಲೀಲಾಳನ್ನು ನೋಡಿಕೊಳ್ಳುವುದಕ್ಕೆ ನೇಮಕ ಮಾಡಿಕೊಂಡಿದ್ರಲ್ಲ, ಅವಳು ಬರ್ತಾಳೆ. ಸುಶೀಲಾ ಸೇಸ್, ಐ ಹ್ಯಾವ್ ಪ್ಲೇಸ್ಡ್ ಅ ಟಂಬ್ಲರ್ ಆಫ್ ಮಿಲ್ಕ್ ಹಿಯರ್. ಕಿಚನ್ನಲ್ಲಿ ಇಲ್ಲಿ ಒಂದು ಬಾಟಲ್ ಒಂದು ಗ್ಲಾಸ್ ಹಾಲನ್ನು ಇಟ್ಟಿದ್ದೇನೆ. ವೆನ್ ಲೀಲಾ ಗೆಟ್ಸ್ ಅಪ್ ಗಿವ್ ಹರ್ ದ ಮಿಲ್ಕ್. ಅವಳಿಗೆ ಹಾಲು ಕುಡಿಸು ಅಂತ ಹೇಳ್ತಾಳೆ. ಆ್ಯಂಡ್ ಸಿ ಆಲ್ಸೋ ಆಸ್ಕ್ಸ್ ದ ಮೇಡ್ ಸರ್ವೆಂಟ್ ಟು ಕೀಪ್ ಲೀಲಾ ಎಂಗೇಜ್ಡ್ ಟಿಲ್ ದ ಓಲ್ಡ್ ಲೇಡಿ ಕಮ್ಸ್ ಬ್ಯಾಕ್. ಅಮ್ಮ ಬರುವವರೆಗೂ ಕೂಡ ಮಗುವಿನ ಜೊತೆ ಆಟ ಆಡ್ತಾ ಇರು ಅಂತ ಹೇಳ್ತಾರೆ.
ಆ್ಯಂಡ್ ಸುಶೀಲಾ ಟೆಲ್ಸ್ ದ ಓಲ್ಡ್ ವುಮನ್ ವಿಲ್ ಬಿ ಬ್ಯಾಕ್ ಅಟ್ 8 ಗಂಟೆ ಅನ್ಕೊಡ್ದು ಬರ್ತಾಳೆ. ಅಲ್ಲಿಯವರೆಗೂ ಕೂಡ ಏನು ಆ ಮಗುವನ್ನು ಚೆನ್ನಾಗಿ ನೋಡ್ಕೋ ಅಂತ ಸುಶೀಲಾ ಹೆಣ್ಣು ಮಗಳಿಗೆ ಹೇಳ್ತಾಳೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವೆನ್ ದೇ ಆರ್ ಅಬೌಟ್ ಟು ಲೀವ್, ಸುಶೀಲಾ ಗೋಸ್ ಆ್ಯಂಡ್ ಲುಕ್ಸ್ ಅಟ್ ದ ಸ್ಲೀಪಿಂಗ್ ಬೇಬಿ ಆ್ಯಂಡ್ ಕವರ್ಸ್ ದ ಬೇಬಿ ವಿತ್ ಅ ಬ್ಲ್ಯಾಂಕೆಟ್. ಮಗುವಿನ ಹತ್ರ ಹೋಗಿ ಮತ್ತೊಮ್ಮೆ ಬ್ಲ್ಯಾಂಕೆಟನ್ನು ಕವರ್ ಮಾಡಿ ಮತ್ತೊಮ್ಮೆ ಹೆಣ್ಮಗಳಿಗೆ ಹೇಳ್ತಾಳೆ, ಅವಳನ್ನು ಅಳಿಸ್ಬೇಡ, ಅವಳ ಜೊತೆ ಆಟ ಆಡು ಅಂತ ಹೇಳ್ತಾಳೆ. ಆ್ಯಂಡ್ ಬೈ ದೆನ್ ಕೃಷ್ಣ ಸೇಸ್ ಡೋಂಟ್ ಕೀಪ್ ಬಾದರಿಂಗ್ ಅಬೌಟ್ ಹರ್. ಮಗುವಿನ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ಸಿ ವಿಲ್ ಬಿ ಆಲ್ ರೈಟ್, ದ ಮೇಡ್ ಸರ್ವೆಂಟ್ ವಿಲ್ ಲುಕ್ ಆಫ್ಟರ್ ಹರ್ ಆ್ಯಂಡ್ ಯು ಶುಡ್ ನಾಟ್ ಮೇಕ್ ಹರ್ ಡಿಪೆಂಡೆಂಟ್. ಲೀಲಾ ಹ್ಯಾಸ್ ಟು ಲರ್ನ್ ಟು ಲಿವ್ ಆಲ್ ಬೈ ಹರ್ ಸೆಲ್ಫ್ ಅಂತ ಕೃಷ್ಣ ಸುಶೀಲಳಿಗೆ ಒಂದು ಸಜೆಷನನ್ನು ಕೊಡ್ತಾನೆ. ಲೀಲಾಳಿಗೆ ಅವಳು ಕೂಡ ಸ್ವಂತ ಒಬ್ಬಳೇ ಇರುವುದಕ್ಕೆ ಕಲ್ತ್ಕೊಳ್ಬೇಕು ಅಂತ ಕೃಷ್ಣ ಸುಶೀಲಳಿಗೆ ಹೇಳ್ತಾನೆ. ಆಫ್ಟರ್ ದ್ಯಾಟ್ ದೇ ಸ್ಟೆಪ್ ಔಟ್ ಆಫ್ ದೇರ್ ಹೋಮ್. ಮನೆಯಿಂದ ಹೊರಗಡೆ ಬರ್ತಾರೆ. ಆ್ಯಂಡ್ ಇಟ್ ವಾಸ್ ಅರ್ಲಿ ಇನ್ ದ ಮಾರ್ನಿಂಗ್. ದೇರ್ ವಾಸ್ ಅ ಕೋಲ್ಡ್ ಬ್ರೀಸ್. ತಂಪನೆಯ ಗಾಳಿ ಬೀಸ್ತಿರ್ತದೆ. ಆ್ಯಂಡ್ ಕೃಷ್ಣ ಟೇಕ್ಸ್ ಅ ಡೀಪ್ ಬ್ರೀತ್ ಆ್ಯಂಡ್ ಸೇಸ್. ಕೃಷ್ಣ ಬಿಕಮ್ಸ್ ನಾಸ್ಟಾಲ್ಜಿಕ್. ಅವನಿಗೆ ಹಳೆಯ ನೆನಪುಗಳು ಮರುಕಳಿಸುವುದಕ್ಕೆ ಪ್ರಾರಂಭ ಆಗ್ತವೆ. ಹೀ ಸೇಸ್, ಡೂ ಯು ನೋ ಹೌ ಐ ಲವ್ಡ್ ಟು ಯೂಸ್ ಟು ಲವ್ ದ ಅರ್ಲಿ ಮಾರ್ನಿಂಗ್ ವಾಕ್. ನಾನು ಹಾಸ್ಟೆಲ್ನಲ್ಲಿದ್ದಾಗ ಪ್ರತಿದಿನ ಬೆಳಿಗ್ಗೆ ಮಾರ್ನಿಂಗ್ ಹೋಗ್ತಾ ಇದ್ದೆ, ನಿನಗೆ ಗೊತ್ತಾ ಅಂತ ಸುಶೀಲಾಳನ್ನು ಕೇಳ್ತಾನೆ. ಹಿ ಸೇಸ್, ಐ ವುಡ್ ಗೋ ಫಾರ್ ಅರ್ಲಿ ಮಾರ್ನಿಂಗ್ ವಾಕ್ ಅಲಾಂಗ್ ದ ರಿವರ್ ಬ್ಯಾಂಕ್. ನದಿಯ ದಂಡಿಗೆ ಹೋಗ್ತಾ ಇದ್ದೆ ಅಂತ ಕೃಷ್ಣ ಹೇಳ್ತಾನೆ. ಆ್ಯಂಡ್ ಹಿ ಆಲ್ಸೋ ಟೆಲ್ಸ್ ದೆರ್ ಈಸ್ ಅ ಮ್ಯಾಜಿಕ್ ಇನ್ ಅಟ್ಮಾಸ್ಫಿಯರ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್. ನದಿಯ ದಂಡೆಯ ಮೇಲೆ ಇರುವಂತಹ ವಾತಾವರಣದಲ್ಲಿ ಏನೋ ಒಂದು ರೀತಿಯಾದಂಥ ಮ್ಯಾಜಿಕ್ ಇದೆ ಅಂತ ಕೃಷ್ಣ ಸುಶೀಲಳಿಗೆ ಹೇಳ್ತಾನೆ. ಆ್ಯಂಡ್ ಸಿ ಸೇಸ್, ವೈ ನಾಟ್ ನಾವ್, ಈಗ ಯಾಕೆ ನೀನು ಹೋಗುವುದಿಲ್ಲ ಅಂತ ಸುಶೀಲಾ ಕೇಳ್ತಾಳೆ. ಆ್ಯಂಡ್ ದೇ ಫರ್ಗೆಟ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಕೃಷ್ಣ ಲುಕ್ಸ್ ಅಟ್ ಸುಶೀಲಾ ಆ್ಯಂಡ್ ಸಿ ವಾಸ್ ವೇರಿಂಗ್ ಡೈಮಂಡ್ ಇಯರ್ ರಿಂಗ್ಸ್. ಅವಳು ಕಿವಿಯಲ್ಲಿ ಇಯರ್ ರಿಂಗ್ಸನ್ನು ಹಾಕಿರ್ತಾಳೆ. ಸಿ ಹ್ಯಾಡ್ ಪುಟ್ ಜಸ್ಮಿನ್ ಫ್ಲವರ್ ಆನ್ ಹರ್ ಲಾಕ್. ತನ್ನ ಜಡೆಯ ಮೇಲೆ ಜಸ್ಮಿನ್ ಮಲ್ಲಿಗೆ ಹೂವನ್ನು ಮುಡಿದಿರ್ತಾಳೆ. ಹೀ ಸೇಸ್, ಐ ವಿಲ್ ಕಾಲ್ ಯು ಜಸ್ಮಿನ್ ಹಿಯರ್ ಆಫ್ಟರ್. ಹೀ ಸೇಸ್, ನಾನು ಇನ್ನು ಮೇಲಿಂದ ನಿನ್ನನ್ನು ಮಲ್ಲಿಗೆ ಅಂತ ಕರಿತೇನೆ ಅಂತ ಕೃಷ್ಣ ಹೇಳ್ತಾನೆ. ದೆನ್ ಸುಶೀಲಾ ರಿಮೆಂಬರ್ಸ್ ಹಿಮ್ ದ್ಯಾಟ್ ದೇ ಆರ್ ಆನ್ ಅ ಪಬ್ಲಿಕ್ ರೋಡ್. ಸುಶೀಲಾ, ಈ ರೀತಿ ಎಲ್ಲ ಮಾತನಾಡಬೇಡ, ಬಿಕಾಸ್ ವಿ ಆರ್ ಆನ್ ಅ ಪಬ್ಲಿಕ್ ರೋಡ್, ದೇರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಆರ್ ಲುಕಿಂಗ್ ಅಟ್ ಅಸ್. ಸಾವಿರಾರು ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ಹಾಗೆಲ್ಲ ಮಾತನಾಡಬೇಡ ಅಂತ ಸುಶೀಲಾ ಕೃಷ್ಣನಿಗೆ ಹೇಳ್ತಾಳೆ. ಬೈ ದ ಟೈಮ್ ದೇ ಪಾಸ್ ದ ಮಾರ್ಕೆಟ್ ರೋಡ್. ಅಲ್ಲಿ ಅವ್ರ ಮನೆಯ ಮುಂದೆ ಇರುವಂತಹ ಮಾರ್ಕೆಟ್ ರೋಡನ್ನು ಪಾಸ್ ಮಾಡ್ತಾರೆ. ಆ್ಯಂಡ್ ದೇರ್ ಆರ್ ಮೆನಿ ವೆಹಿಕಲ್ಸ್ ವಿಚ್ ಆರ್ ಮೂವಿಂಗ್ ಫ್ರಮ್ ದಿಸ್ ಸೈಡ್ ಟು ದಟ್ ಸೈಡ್. there were lot of people in the market, and when people pass through this couple, ಇವರಿಬ್ಬರನ್ನು ದಾಟಿ ಹೋಗುವಂಥ ಸಮಯದಲ್ಲಿ ಜನರ ಎಲ್ಲ ಕಣ್ಣುಗಳು ಇವ್ರ ಮೇಲೆ ಇದ್ವು. ಆ್ಯಂಡ್ ಮೆನಿ ಸ್ಟೂಡೆಂಟ್ಸ್ ಆಫ್ ಕೃಷ್ಣ ಸೆಲ್ಯೂಟೆಡ್ ಕೃಷ್ಣ. ಕೃಷ್ಣನಿಗೆ ಹಲವಾರು ಅವನ ವಿದ್ಯಾರ್ಥಿಗಳು ನಮಸ್ಕಾರ ಸರ್ ಅಂತ ಇದ್ದರು. ಆವಾಗ ಕೃಷ್ಣ ವುಡ್ ಸೇ, ದೀಸ್ ಆರ್ ಮೈ ಸ್ಟೂಡೆಂಟ್ಸ್, ಗುಡ್ ಫೆಲೋಸ್. ಭಾಳ ಒಳ್ಳೆಯ ವಿದ್ಯಾರ್ಥಿಗಳು ಅಂತ ಕೃಷ್ಣ ಹೇಳ್ತಾನೆ. ಆವಾಗ ಸುಶೀಲಾ ಮಾಕ್ಸ್ ಕೃಷ್ಣ, ದೇ ಆರ್ ಗುಡ್ ಬಿಕಾಸ್ ದೇ ಸಲ್ಯೂಟೆಡ್ ಯು. ಅವರು ನಿನಗೆ ನಮಸ್ಕಾರ ಮಾಡಿದ್ರಿಂದ ಅವರು ಒಳ್ಳೆಯವರು ಅನ್ನೋ ಅಂತ ಸುಶೀಲಾ ಕೃಷ್ಣನನ್ನು ಕೇಳ್ತಾಳೆ. ಆ್ಯಂಡ್ ಆಫ್ಟರ್ ದ್ಯಾಟ್ ದೇ ವೇರ್ ಪಾಸಿಂಗ್ ಬಾಂಬೆ ಆನಂದ ಭವನ್ ರೆಸ್ಟೋರೆಂಟ್. ಬಾಂಬೆ ಆನಂದ ಭವನ್ ಅನ್ನುವಂತಹ ಹೋಟೆಲನ್ನು ದಾಟಿ ಹೋಗ್ತಿರ್ತಾರೆ. ಕೃಷ್ಣ ಆಸ್ಕ್ಸ್ ಸುಶೀಲಾ, ಕ್ಯಾನ್ ವಿ ಗೋ ಇನ್ ಆ್ಯಂಡ್ ಹ್ಯಾವ್ ಅ ಲಿಟಲ್ ಟಿಫಿನ್. ಈ ಹೋಟೆಲ್ನಲ್ಲಿ ಟಿಫಿನನ್ನು ಮಾಡೋನೇನು ಅಂತ ಕೃಷ್ಣ ಕೇಳ್ತಾನೆ. ಸುಶೀಲಾ ಅಗ್ರೀಸ್ ಆ್ಯಂಡ್ ದೇ ಎಂಟರ್ಡ್ ಇನ್ ಟು ದ ಹೋಟೆಲ್. ಆ್ಯಂಡ್ ಎವ್ರಿ ಒನ್ ಇನ್ ದ ಹೋಟೆಲ್ ಸ್ಟಾರ್ಟ್ಸ್ ಲುಕ್ಕಿಂಗ್ ಎಟ್ ದಿಸ್ ಕಪಲ್. ಪ್ರತಿಯೊಬ್ಬರು ಹೋಟೆಲ್ನಲ್ಲಿರುವಂತಹ ಪ್ರತಿಯೊಬ್ಬರು ಇವ್ರ ಕಡೆ ನೋಡ್ತಾ ಇರ್ತಾರೆ. ಸುಶೀಲಾ ವಾಸ್ ಗೋಯಿಂಗ್ ಅಹೆಡ್ ಕೃಷ್ಣನ ಮುಂದೆ ಸುಶೀಲಾ ಹೋಗ್ತಿರ್ತಾಳೆ. ಆ್ಯಂಡ್ ದೇ ವರ್ ಸರ್ಚಿಂಗ್ ಫಾರ್ ದ ಫ್ಯಾಮಿಲಿ ರೂಮ್. ಬೈ ದೆನ್ ಅ ವೇಟರ್ ಕಮ್ಸ್ ಆ್ಯಂಡ್ ಸೇಸ್, ಫ್ಯಾಮಿಲಿ ರೂಮ್ ಅಪ್ಸ್ಟೇರ್ಸ್, ಫಾಲೋ ಮೀ. ಒಬ್ಬ ಅಲ್ಲಿ ಕೆಲಸ ಮಾಡುವಂಥ ಕೆಲಸಗಾರ ಬಂದು, ಫ್ಯಾಮಿಲಿ ರೂಮ್ಗಳು ಮೇಲ್ಗಡೆ ಇದ್ದಾವೆ, ಬನ್ನಿ ಅಂತ ಅವರನ್ನು ಕರೆದುಕೊಂಡು ಹೋಗ್ತಾನೆ. ಆ್ಯಂಡ್ ದ ಬಾಂಬೆ ಆನಂದ ಭವನ್ ರೆಸ್ಟೋರೆಂಟ್ ವಾಸ್
ಕನ್ಸ್ಟ್ರಕ್ಟೆಡ್ ರೀಸೆಂಟ್ಲಿ, ಅದು ರೀಸೆಂಟಾಗಿ ಕಟ್ಟಿದಂತಹ ಹೋಟೆಲ್ ಆಗಿರ್ತದೆ. ಆಲ್ ದ ವಾಲ್ಸ್ ಆಫ್ ದ ಬಾಂಬೆ ಆನಂದ್ ಭವನ್ ವೇರ್ ಮಾರ್ಬಲ್ ಕಲ್ಲಿನಿಂದ ಅಲ್ಲಿ ಇರುವಂತಹ ಎಲ್ಲ ಗೋಡೆಗಳನ್ನು ಅವರು ಮುಚ್ಚಿರ್ತಾರೆ. ಆ್ಯಂಡ್ ಸುಶೀಲಾ ಬಿಕಮ್ಸ್ ಪ್ಯಾಷನೇಟೆಡ್ ಅಬೌಟ್ the tiles, the marbles in the hotel, and she touches them and she rubs those tiles when she was going to the family rooms. She was very joyful to touch those tiles which were cold and which were very smooth. ಬಹಳ ಸ್ಮೂತ್ ಆಗಿರುವಂತಹ ಆ ಟೈಲ್ಸ್ಗಳನ್ನು ಮುಟ್ತಾ ಅವರು ತಮ್ಮ ರೂಮಿಗೆ ಹೋಗ್ತಾರೆ. And when they enter into the family room, Sushila says, when we purchase a home, we will also put such tiles on the walls in our home ಅಂತ ಸುಶೀಲಾ ಹೇಳ್ತಾಳೆ. Then Krishna says, such tiles are put only in bathrooms. ಈ ಟೈಲ್ಸ್ಗಳನ್ನು ಕೇವಲ ಬಾತ್ರೂಮ್ನಲ್ಲಿ ಮಾತ್ರ ಹಾಕ್ತಾರೆ ಅಂತ ಕೃಷ್ಣ ಸುಶೀಲಳಿಗೆ ಹೇಳ್ತಾನೆ. ಆ್ಯಂಡ್ ಆದರೂ ಸುಶೀಲಾ ಸೇಸ್, yes, but they are nice and it is good to put them on other walls also. ಮನೆಯ ಬೇರೆ ಗೋಡೆಗಳಿಗೂ ಕೂಡ ಅವುಗಳನ್ನು ಹಾಕಿದರೆ ಚೆನ್ನಾಗಿರ್ತದೆ ಅಂತ ಸುಶೀಲಾ ಹೇಳ್ತಾಳೆ. ಆ್ಯಂಡ್ ಸಿ ರಿಮೆಂಬರ್ಸ್ ದೇರ್ ಬಾತ್ರೂಮ್, ಅವರು ಈಗ ಬಾಡಿಗೆ ಮನೆಯಲ್ಲಿರುವಂತಹ ಬಾತ್ರೂಮನ್ನು ನೆನಪಿಸ್ಕೊಂಡು ಸಿ ಸೇಸ್, ಅವರ್ ಬಾತ್ರೂಮ್ ಈಸ್ ಸ್ಮೋಕ್ ರಿಡನ್ ವೆಟ್ ಡ್ರಿಪ್ಪಿಂಗ್ ಬಾತಿಂಗ್ ಪ್ಲೇಸ್ ವಿ ಹ್ಯಾವ್. ನಾವು ಈಗ ಇರುವಂತಹ ಮನೆಯ ಬಾತ್ರೂಮ್ ಹೇಗಿದೆ, ಭಾಳಷ್ಟು ಹೊಗೆಯಿಂದ ಆವೃತವಾಗಿರುತ್ತದೆ, ಅದೇ ರೀತಿ ಹನಿ ನೀರು ಜಿನುಗ್ತಿರ್ತದೆ ಅಂತ ಸುಶೀಲಾ ಹೇಳ್ತಾಳೆ. ಆವಾಗ ಕೃಷ್ಣ ಸಿ ಸೇಸ್, ಐ ಟ್ರೈ ಟು ಕೀಪ್ ಇಟ್ ಆ್ಯಸ್ ನೀಟ್ ಆ್ಯಸ್ ಪಾಸಿಬಲ್ ಆ್ಯಂಡ್ ಯೆಟ್ ಯು ಥಿಂಕ್ ಇಟ್ ಈಸ್ ನಾಟ್ ಗುಡ್, ಸಿ ರಿಮಾರ್ಕ್. ಎಲ್ಲ ಅಷ್ಟು ಕ್ಲೀನಾಗಿ ಇಡುವುದಕ್ಕೆ ಪ್ರಯತ್ನ ಮಾಡಿ, ಕ್ಲೀನಾಗಿಟ್ಟರೂ ಕೂಡ ನೀನು ಬಾತ್ರೂಮ್ ಸರಿ ಇಲ್ಲ ಅಂತ ಹೇಳ್ತೀಯ ಅಂತ ಸುಶೀಲಾ ಕೃಷ್ಣನಿಗೆ ಹೇಳ್ತಾಳೆ. ಆಲ್ ರೈಟ್, ಸಿ ಸೆಡ್. She stretched her arms back and touched the wall behind her and said, ಸುಶೀಲಾ ಮತ್ತೊಮ್ಮೆ ಅವಳ ಹಿಂದ್ಗಡೆ ಇರುವಂತಹ ಗೋಡೆಯನ್ನು ಟಚ್ ಮಾಡಿ ಆ ಗೋಡೆಯ ಮೇಲಿರುವಂಥ ಟೈಲ್ಸ್ಗಳನ್ನು ಮುಟ್ಟಿ ನೋಡ್ತಾಳೆ. ಆ್ಯಂಡ್ ಸಿ ಸೇಸ್, ವಿ ವಿಲ್ ಆಲ್ಸೋ ಪಿಕ್ಸ್ ಸಚ್ ಟೈಲ್ಸ್ ಆನ್ ಅವರ್ ವಾಲ್ಸ್. ನಮ್ಮ ಮನೆಯ ಗೋಡೆಗಳಿಗೂ ಕೂಡ ಇಂತಹ ಟೈಲ್ಸ್ಗಳನ್ನು ಹಾಕೋಣ ಅಂತ ಸಿ ಸೇಸ್. With pleasure but not in the hall, they are usually put up in the bathrooms, I pleaded. ಮತ್ತೊಮ್ಮೆ ಕೃಷ್ಣ ಹೇಳ್ತಾನೆ, ಅವನನ್ನು ಬೇರೆ ರೂಮ್ಗಳಲ್ಲಿ ಹಾಕುವುದಿಲ್ಲ, ಕೇವಲ ಬಾತ್ರೂಮ್ನಲ್ಲಿ ಮಾತ್ರ ಹಾಕ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಆದರೂ ಕೂಡ ಸುಶೀಲಾ ಇಸ್ ನಾಟ್ ಕನ್ವಿನ್ಸ್ಡ್. ಬೈ ದ ಮೂಮೆಂಟ್ ದ ವೇಟರ್ ಆಫ್ ದ ಹೋಟೆಲ್ ಬ್ರಿಂಗ್ಸ್ ಟ್ರೇ ಆಫ್ ಈಟಬಲ್ಸ್. ಇವರು ಆರ್ಡರ್ ಮಾಡಿರುವಂತಹ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ವೇಟರ್ ಬರ್ತಾನೆ. And she becomes excited because the waiter has brought all the eatables in a short time. ಬಹಳ ಬೇಗನೆ ತಂದು ಕೊಟ್ಟಿದ್ದಾನೆ ಅಂತ ಅವಳು ಅವನನ್ನು ಅಡ್ಮೈರ್ ಮಾಡ್ತಾಳೆ. Then she starts eating with a spoon which is there on her table. ಅವಳು ತನ್ನ ಟೇಬಲ್ ಮೇಲೆ ಇಟ್ಟಿರುವಂತಹ ತಿಂಡಿ ತಿನಿಸುಗಳನ್ನು ಸ್ಪೂನಿಂದ ತಿನ್ನುವಂತಹ ಪ್ರಯತ್ನ ಮಾಡ್ತಾಳೆ. ಕೃಷ್ಣ ಅವಾಗ ಸೇಸ್, ಪುಟ್ ದ ಸ್ಪೂನ್ ಅವೇ ಆ್ಯಂಡ್ ಈಟ್ ವಿತ್ ಯುವರ್ ಹ್ಯಾಂಡ್ಸ್. ಆ ಸ್ಪೂನನ್ನು ಬಿಟ್ಟು ಕೈಯಿಂದ ತಿನ್ನು ಅಂತ ಸುಶೀಲಾಗೆ ಕೃಷ್ಣ ಹೇಳ್ತಾನೆ. ಆ್ಯಂಡ್ ಸಿ ಕ್ರಿಂಜಸ್ ಹರ್ ಪೇಸ್. ಅವರು ಮುಖವನ್ನು ಒಂದು ರೀತಿ ಗಂಟು ಹಾಕ್ತಾಳೆ. ಆವಾಗ ಕೃಷ್ಣ ಕೇಳ್ತಾನೆ, ವಾಟ್ ಹ್ಯಾಪಂಡ್? ಸಿ ಸೇಸ್, ಐ ಕಾಂಟ್ ಸ್ಟ್ಯಾಂಡ್ ದ ಸ್ಮೆಲ್ ಆಫ್ ದ ಆನಿಯನ್ ಇನ್ ದ ಈಟಬಲ್ಸ್. ಈ ತಿಂಡಿ ತಿನಿಸಿನಲ್ಲಿರುವಂತಹ ಈರುಳ್ಳಿಯ ವಾಸನೆಯನ್ನು ನನಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಸುಶೀಲಾ ಕೃಷ್ಣನಿಗೆ ಹೇಳ್ತಾಳೆ. ಬಿಕಾಸ್ ಸುಶೀಲಾ ಆಲ್ವೇಸ್ ಹೇಟೆಡ್ ಆನಿಯನ್ಸ್. ಅವಳು ಯಾವಾಗಲೂ ಕೂಡ ಈರುಳ್ಳಿಯನ್ನು ಹೇಟ್ ಮಾಡ್ತಿರ್ತಾಳೆ. ಅದಕ್ಕಾಗಿ ಅವಳಿಗೆ ಆ ವಾಸನೆಯನ್ನು ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಆ್ಯಂಡ್ ಕೃಷ್ಣ ದೆನ್ ಕಾಲ್ಸ್ ಅಪಾನ್ ದ ವೇಟರ್. ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರನನ್ನು ಕರೆದು ರಿಮೂವ್ ದ್ಯಾಟ್ ಪ್ಲೇಟ್ ಫ್ರಮ್ ಸುಶೀಲಾ ಸ್ಪೇಸ್. ಅವಳು ಸುಶೀಲಾಳ ಮುಂದಿರುವಂತಹ ಪ್ಲೇಟನ್ನು ತೆಗೆದು ಬೇರೆ ಏನಾದರೂ ಬ್ರಿಂಗ್ ಸಮಥಿಂಗ್ ಎಲ್ಸ್ ವಿಚ್ ಡಸಂಟ್ ಇನ್ಕ್ಲೂಡ್ ಆನಿಯನ್ಸ್ ಅಂತ ಕೃಷ್ಣ ವೇಟರ್ಗೆ ಹೇಳ್ತಾನೆ. ವೇಟರ್ಗೆ ಇಲ್ಲ ಈರುಳ್ಳಿ ಇಲ್ಲದೆ ಇರುವಂತಹ ತಿಂಡಿಯನ್ನು ತಂದು ಕೊಡು ಅಂತ ಕೃಷ್ಣ ಆರ್ಡರ್ ಮಾಡ್ತಾನೆ.
But Susila doesn't want to eat anything else, and she says, I just want to drink some cold drinks. ಏನಾದರೂ ಒಂದು ಸ್ವಲ್ಪ ಕುಡಿದು ಬಿಡ್ತೇನೆ, ನನಗೆ ತಿನ್ನೋದಕ್ಕೆ ಏನು ಬೇಡ ಅಂತ ಸುಶೀಲಾ ಕೃಷ್ಣನಿಗೆ ಹೇಳ್ತಾಳೆ. ಆಫ್ಟರ್ ದ್ಯಾಟ್ ದೇ ಸ್ಪೆಂಡ್ 1 hour ಇನ್ ದ ಆನಂದ ಭವನ್ ರೆಸ್ಟೋರೆಂಟ್ ಆ್ಯಂಡ್ ದೇ ಕಮ್ ಔಟ್ ಆ್ಯಂಡ್ ಕೃಷ್ಣ ಸೇಸ್ ವಿ ವಿಲ್ ಹೈಯರ್ ಅ ಜಟ್ಕಾ ಟು ರೀಚ್ ಲಾಲಿ ಎಕ್ಸ್ಟೆನ್ಷನ್. ಲಾಲಿ ಎಕ್ಸ್ಟೆನ್ಷನ್ಗೆ ಹೋಗೋದಕ್ಕೆ ಒಂದು ಜಟ್ಗಾವನ್ನು ಹೈಯರ್ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಬಟ್ ಸುಶೀಲಾ ಸೇಸ್, ನೋ, ಐ ಲೈಕ್ ಟು ವಾಕ್ ಟು ದ ಲಾಲಿ ಎಕ್ಸ್ಟೆನ್ಷನ್. ನಾನು ಇಲ್ಲ, ನಡ್ಕೋತಾನೆ ಹೋಗೋಣ, ನನಗೆ ಅದು ನಡೆಯುತ್ತಾ ಹೋಗೋದು ಭಾಳ ಸಂತೋಷ ಆಗ್ತದೆ ಅಂತ ಸುಶೀಲಾ ಕೃಷ್ಣನಿಗೆ ಹೇಳ್ತಾಳೆ. ದೆನ್ ಸುಶೀಲಾ ಸೇಸ್, ಕ್ಯಾನ್ ವಿ ಗೋ ಟು ದ ರಿವರ್? ಸಿ ಆಸ್ಕ್ಸ್ ಕೃಷ್ಣ. ಇಲ್ಲ, ರಿವರ್ ಮತ್ತು ಲಾಲಿ ಎಕ್ಸ್ಟೆನ್ಷನ್ಗೆ ಬಹಳ ದೂರ ಇದೆ, ವಿ ವಿಲ್ ನಾಟ್ ಬಿ ಏಬಲ್ ಟು ರೀಚ್ ಲಾಲಿ ಎಕ್ಸ್ಟೆನ್ಷನ್ ಆನ್ ಟೈಮ್ ಅಂತ ಕೃಷ್ಣ ಹೇಳ್ತಾನೆ. ಆದರೂ ಕೂಡ ಸುಶೀಲಾ ರಿಕ್ವೆಸ್ಟ್ಸ್ ಹಿಮ್ ಟು ಟೇಕ್ ಟು ದ ರಿವರ್ ಸೈಡ್. ಆದರೂ ಕೂಡ ಸುಶೀಲಾ ಇಲ್ಲ, ನನ್ನನ್ನು ಹೊಳೆಯ ದಂಡೆಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಸಿ ಸೇಸ್, ಐ ಮಸ್ಟ್ ವಾಶ್ ಮೈ ಫೀಟ್ ಇನ್ ದ ರಿವರ್ ಟುಡೇ. ಈ ದಿನ ನಾನು ನದಿಯಲ್ಲಿ ನನ್ನ ಕಾಲುಗಳನ್ನು ತೊಳೆದುಕೊಳ್ಳಬೇಕು ಅಂತ ಸುಶೀಲಾ ಕೃಷ್ಣನಿಗೆ ಹೇಳ್ತಾಳೆ. ಆ್ಯಂಡ್ ಕೃಷ್ಣ ಈಲ್ಡ್ಸ್ ಟು ದ ಟೆಂಪ್ಟೇಷನ್ ಆ್ಯಂಡ್ ಟೇಕ್ಸ್ ಸುಶೀಲಾ ಟು ಟೇಕ್ ಟು ದ ರಿವರ್ ಸೈಡ್. ನದಿಯ ದಂಡಿಗೆ ಹೋಗ್ತಾರೆ. ಆ್ಯಂಡ್ ವೆನ್ ದೇ ವೇರ್ ವಾಕಿಂಗ್ ಡೌನ್ ದ ರಿವರ್, ಸಿ ಬಿಕಮ್ಸ್ ವೆರಿ ಹ್ಯಾಪಿ ಆ್ಯಂಡ್ ಸಿ ಸ್ಪ್ಲ್ಯಾಶಸ್ ಹರ್ ಫೀಟ್ ಇನ್ ದ ವಾಟರ್. ನದಿಯ ನೀರಿನಲ್ಲಿ ತನ್ನ ಕಾಲುಗಳನ್ನು ಇಳಿಬಿಡ್ತಾಳೆ. ಆ್ಯಂಡ್ ಸಿ ಸ್ಟಾರ್ಟ್ಸ್ ಪ್ಲೇಯಿಂಗ್ ವಿತ್ ದ ವಾಟರ್. ಆ್ಯಂಡ್ ಬೈ ದ ಟೈಮ್ ಸುಶೀಲಾ ಸೇಸ್, ಹೌ ಲಿಟಲ್ ಗರ್ಲ್ ವಿಲ್ ಬಿ ಹ್ಯಾಪಿ ಇಫ್ ವಿ ಬ್ರಾಟ್ ಹರ್ ಟು ದಿಸ್ ಪ್ಲೇಸ್. ಲೀಲಾಳನ್ನು ಈ ಪ್ರದೇಶಕ್ಕೆ ಕರೆದುಕೊಂಡು ಬಂದರೆ ಅವಳೆಷ್ಟು ಸಂತೋಷವಾಗಿ ಆಟವನ್ನು ಆಡಬಹುದು ಅಂತ ಸುಶೀಲಾ ಕೃಷ್ಣನಿಗೆ ಹೇಳ್ತಾಳೆ. ಒನ್ಸ್ ಅಗೇನ್ ಕೃಷ್ಣ ಬಿಕಮ್ಸ್ ನಾಸ್ಟಾಲ್ಜಿಕ್ ಆ್ಯಂಡ್ ಹಿ ಸೇಸ್, ಡು ಯು ನೋ ಐ ಯೂಸ್ ಟು ಸ್ಪೆಂಡ್ ಆಲ್ ಮೈ ಮಾರ್ನಿಂಗ್ ಹಿಯರ್ ವೆನ್ ಐ ವಾಸ್ ಇನ್ ದ ಹಾಸ್ಟೆಲ್. ಐ ಯೂಸ್ ಟು ಗೆಟ್ ಅಪ್ ಎಟ್ ಡಾನ್. ನಾನು ಬೆಳಗ್ಗೆ ಬೇಗನೆ ಎದ್ದು ನದಿಯ ದಂಡಿಗೆ ಬರ್ತಾ ಇದ್ದೆ ಹಾಸ್ಟೆಲ್ನಲ್ಲಿದ್ದಾಗ ಅಂತ ಕೃಷ್ಣ ಸುಶೀಲಾಳಿಗೆ ಹೇಳ್ತಾನೆ. ಸುಶೀಲಾ ಸೇಸ್, ಯು ಕುಡ್ ಕಂಟಿನ್ಯೂ ಇಟ್ ಇವನ್ ನೌ. ಈಗಲೂ ಕೂಡ ಯು ಕ್ಯಾನ್ ಕಮ್ ಟು ದ ರಿವರ್ ಬ್ಯಾಂಕ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಐ ವಿಲ್ ನಾಟ್ ಬಿ ಕ್ರಿಯೇಟಿಂಗ್ ಎನಿ ಪ್ರಾಬ್ಲಮ್ ಫಾರ್ ಯು ಟು ಕಮ್ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್. ನೀನು ಬೆಳಗ್ಗೆ ವಾಕ್ ಬಂದರೆ ನನಗೇನು ತೊಂದರೆ ಇಲ್ಲ ಅಂತ ಸುಶೀಲಾ ಹೇಳ್ತಾಳೆ. ಆ್ಯಂಡ್ she makes a joke of Krishna and says, nowadays you are not practicing good habits, and she laughs loudly. ಇಲ್ಲ, ಇತ್ತಿತ್ತಲಾಗಿ ನೀನು ಒಳ್ಳೆಯ ಹವ್ಯಾಸಗಳನ್ನೆಲ್ಲ ಬಿಟ್ಟಿದ್ದೀಯಾ ಅಂತ ಜೋರಾಗಿ ನಗ್ತಾಳೆ. ಆ್ಯಂಡ್ ಹಿ ಸೇಸ್, ಇಟ್ ಡಸಂಟ್ ಲುಕ್ ವೆರಿ ಇಂಪಾರ್ಟೆಂಟ್ ನೌ, ದಟ್ ಈಸ್ ಆಲ್. ಐ ಡಿಡ್ ಇಟ್ ಫಾರ್ ಸಮ್ ಟೈಮ್ ದೆನ್, ನೋ ಕಂಪಲ್ಷನ್ ಟು ರಿಪೀಟ್ ದ ಸೇಮ್ ಥಿಂಗ್ ಫಾರ್ ಎವರ್ ಇವನ್ ಇಫ್ ಇಟ್ ಈಸ್ ಗುಡ್. ಕೃಷ್ಣ ಸೇಸ್, ಇಲ್ಲ, ಒಳ್ಳೆಯ ಹವ್ಯಾಸ ಆದರೆ ಅದನ್ನು ಜೀವನ ಪರ್ಯಂತ ಮಾಡಬೇಕಂತ ರೂಲ್ ಇಲ್ವಲ್ಲ ಅಂತ ಕೃಷ್ಣ ಕೂಡ ಸುಶೀಲಳನ್ನು ಕೇಳ್ತಾನೆ. ಆ್ಯಂಡ್ ಆಫ್ಟರ್ ದ್ಯಾಟ್ ದೇ ಡಿಸೈಡ್ ಟು ಗೋ ಬ್ಯಾಕ್ ಟು ದ ಲಾಲಿ ಎಕ್ಸ್ಟೆನ್ಷನ್ ಫ್ರಮ್ ದ ರಿವರ್ ಬ್ಯಾಂಕ್. ಆ್ಯಂಡ್ ಕೃಷ್ಣ ಡಿಕ್ಲೇರ್ಸ್, ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ದ್ಯಾಟ್ ದೇ ವಿಲ್ ಗೋ ಟು ಆಲ್ ಇಂಡಿಯಾ ಟೂರ್ ಒನ್ಸ್. ಒಂದು ಸಾರಿ ನಾವು ಇಡೀ ಭಾರತ ದೇಶವನ್ನು ಪ್ರವಾಸ ಮಾಡೋಣ ಅಂತ ಸುಶೀಲಳಿಗೆ ಕೃಷ್ಣ ಹೇಳ್ತಾನೆ. ಆ್ಯಂಡ್ ಸಿ ಬಿಕಮ್ಸ್ ವೆರಿ ಹ್ಯಾಪಿ ಆ್ಯಂಡ್ ಸಿ ಆಸ್ಕ್ಸ್ ಹಿಮ್, ಆರ್ ಯು ಶ್ಯೂರ್? ನಿಜವಾಗ್ಲೂನಾ ಅಂತ ಸುಶೀಲಾ ಕೇಳ್ತಾಳೆ. ಕೃಷ್ಣ ಸೇಸ್, ಅಬ್ಸಲ್ಯೂಟ್ಲಿ, ಎಸ್, ಸರ್ಟನ್ಲಿ ವಿ ವಿಲ್ ಗೋ ಟು ದ ಇಂಡಿಯಾ ಟೂರ್ ಅಂತ ಕೃಷ್ಣ ಹೇಳ್ತಾನೆ. ಐ ವಿಲ್ ಟೇಕ್ ಯು ಆಲ್ಸೋ ಟು ಇಂಗ್ಲೆಂಡ್ ಆ್ಯಂಡ್ ಯುರೋಪ್ ಇಫ್ ಐ ಮೇಕ್ ಅ ಲಾಟ್ ಆಫ್ ಮನಿ ಔಟ್ ಆಫ್ ದ ಬುಕ್ಸ್ ಐ ಆಮ್ ಗೋಯಿಂಗ್ ಟು ರೈಟ್. ಒಂದು ವೇಳೆ ನಾನು ಬರೆದಂಥ ಪುಸ್ತಕಗಳು ಮಾರಾಟವಾಗಿ ಭಾಳಷ್ಟು ದುಡ್ಡು ಬಂತು ಅಂತಂದರೆ ವಿ ವಿಲ್ ಇವನ್ ಗೋ ಟು ಇಂಗ್ಲೆಂಡ್ ಆ್ಯಂಡ್ ಯುರೋಪ್. ಇಂಗ್ಲೆಂಡ್ ಮತ್ತು ಯುರೋಪ್ ದೇಶಗಳಿಗೂ ಕೂಡ ನಾವು ಹೋಗಿ ಬರೋಣ ಅಂತ ಕೃಷ್ಣ ಹೇಳ್ತಾನೆ. ಸುಶೀಲಾ ಆಸ್ಕ್ಸ್, ವಾಟ್ ಅಬೌಟ್ ದ ಚೈಲ್ಡ್? ಹಾಗಾದರೆ ಮಗುನ ಏನು ಮಾಡೋದು ಅಂತ ಸುಶೀಲಾ ಕೇಳ್ತಾಳೆ. ಕೃಷ್ಣ ಸೇಸ್, ಸಿ ವಿಲ್ ಬಿ ಗ್ರೋನ್ ಅಪ್ ಬೈ ದೆನ್, ಐ ರಿಪ್ಲೈಡ್. ನಾವು ಹೋಗುವಂಥ ಸಮಯಕ್ಕೆ ಅಂದರೆ ಲೀಲಾ ಬೆಳೆದು ದೊಡ್ಡವಳಾಗಿರ್ತಾಳೆ. ವಿ ಕ್ಯಾನ್ ಲೀವ್ ಹರ್ ವಿತ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್. ಅಜ್ಜ ಅಮ್ಮನ ಹತ್ರ ಅವಳನ್ನು ಬಿಟ್ಟು ಹೋಗ್ಬೋದು ಅಂತ ಕೃಷ್ಣ ಸುಶೀಲಳಿಗೆ ಹೇಳ್ತಾನೆ. ಯು ಮಸ್ಟ್ ಸಿ ಎವ್ರಿಥಿಂಗ್. ಕೃಷ್ಣ ಹೇಳ್ತಾನೆ, ನೀನು ಎಲ್ಲವನ್ನು ನೋಡಬೇಕು ಅಂತ
he says. I imagined even as I spoke how she would touch the marble of Taj. ಆ ಸಮಯಕ್ಕೆ ಅವನ ಕಲ್ಪನೆಯೊಳಗೆ ಸುಶೀಲಾ ಮತ್ತು ತಾನು ತಾಜ್ ಮಹಲ್ ಮುಂದ್ಗಡೆ ನಿಂತಾಗ ಸುಶೀಲಾ ತಾಜ್ ಮಹಲ್ನ ಗೋಡೆಯ ಟೈಲ್ಸ್ಗಳನ್ನು ಯಾವ ರೀತಿ ಟಚ್ ಮಾಡಬಹುದು ಅಂತ ಕಲ್ಪನೆಯನ್ನು ಮಾಡ್ಕೊಳ್ತಾನೆ. ಆ್ಯಂಡ್ ಸುಶೀಲಾ ಆಲ್ಸೋ ಇಮ್ಯಾಜಿನ್ಸ್ ಅಬೌಟ್ ದ ಪ್ರಾಸ್ಪೆಕ್ಟಿವ್ ಟೂರ್ ಆಫ್ ಇಂಡಿಯಾ. ಸುಶೀಲಾಳು ಕೂಡ ಇಡೀ ಭಾರತ ದೇಶದ ಪ್ರವಾಸ ಹೇಗಿರ್ತದೆ ಅನ್ನುವಂತಹ ಒಂದು ಕಲ್ಪನಾ ಲೋಕದಲ್ಲಿ ತೇಲ್ತಾಳೆ. ಆ್ಯಂಡ್ ಕೃಷ್ಣ ಇನ್ ಫ್ರಂಟ್ ಆಫ್ ಕೃಷ್ಣಾಸ್ ಐಸ್ ದ ಸ್ನೋ ಕವರ್ಡ್ ಹಿಮಾಲಯಾಸ್ ಅರೈವ್. ಅವನ ಕಣ್ಣು ಮುಂದ್ಗಡೆ ಐಸ್ನಿಂದ ಆವೃತವಾದಂತಹ ಹಿಮದಿಂದ ಆವೃತವಾದಂತಹ ಹಿಮಾಲಯ ಪರ್ವತಗಳು ಕಣ್ಣು ಮುಂದೆ ಬಂದು ನಿಲ್ತವೆ. ಆ ಪರ್ವತದಲ್ಲಿ ಸುಶೀಲಾ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡಿದಂತೆ ಆಗ್ತದೆ. ಆನಂತರ ಅದೇ ಸಮಯಕ್ಕೆ ಯುರೋಪ್ ಖಂಡದ ನಗರಗಳು, ದೊಡ್ಡ ದೊಡ್ಡ ಐತಿಹಾಸಿಕ ನಗರಗಳು ಕೂಡ ಅವನ ಕಣ್ಮುಂದೆ ಬರ್ತವೆ. ಆ್ಯಂಡ್ ಹೀ ಸ್ಟಾರ್ಟ್ಸ್ ಇಮ್ಯಾಜಿನಿಂಗ್ ಆಲ್ ಸಾರ್ಟ್ಸ್ ಆಫ್ ಥಿಂಗ್ಸ್ about their prospective tour, and at the same time Sushila also imagines about the tour that is going to happen in the future. This is where the first session of third chapter comes to end. We will discuss the rest of the things in our next video. Thank you very much.